ನಾಳೆನೇ ಎಕ್ಸಾಮ್ ಇದೆ. 2 ಅಂಕದ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಎಕನಾಮಿಕ್ಸ್ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಇಬ್ಬರಿಗೂ ಕೊಡ್ತಾ ಇದ್ದೇನೆ. ವಿಡಿಯೋನ ಕೊನೆ ತನಕ ನೋಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾರು ಸ್ಕಿಪ್ ಮಾಡ್ತಾರೆ ಮಾರ್ಕ್ಸ್ ಅನ್ನ ಕಳೆದುಕೊಳ್ಳುವಲ್ಲಿ ನಿಮ್ಗೆ ಸಾಧ್ಯತೆ ಇರುತ್ತೆ. ಇಲ್ಲೆಲ್ಲ ಎಷ್ಟೊಂದು ಕ್ವಶನ್ಸ್ ಕೊಟ್ಟಿರ್ತೀನಿ, ನೀವು ಒಂದು ಮಿಸ್ ಮಾಡ್ಕೊಂಡ್ರೆ ನಾಳೆ ನಿಮ್ಗೆ ಅದು ತೊಂದರೆ ಆಗಬಾರ್ದು. ಸೊ ಹಾಗಾಗಿ ಪ್ರತಿಯೊಂದು ಕ್ವಶನ್ಗೆ ಎಕ್ಸ್ಪ್ಲನೇಷನ್, ಆನ್ಸರ್ ಪ್ರತಿಯೊಂದನ್ನ ನಾನಿಲ್ಲಿ ಆನ್ಸರ್ ಅನ್ನ ಚರ್ಚೆ ಮಾಡ್ತೀನಿ. ಇದನ್ನ ನೀವು ನೋಡ್ಕೊಂಡು ಹೋದ್ರೆ ನಿಮ್ಗೆ ನೆನಪು ಉಳಿಯುವಂತ ಸಾಧ್ಯತೆ ಜಾಸ್ತಿ ಆಗುತ್ತೆ. ನಡೀರಿ ವಿಡಿಯೋನ ಶೇರ್ ಮಾಡೋಣ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ನಡೀರಿ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋದಲ್ಲಿ ನಾವು 2 ಅಂಕದ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಇವೇ ಫಿಕ್ಸ್ ಪ್ರಶ್ನೆ, ಇವನ್ನ ಬಿಟ್ಟರೆ ಮತ್ತೆ ಬೇರೆ ಬರುವಂಥ ಸಾಧ್ಯತೆ ಇಲ್ಲ. ಮಾಡಬೇಕಾಗಿರೋದನ್ನು ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ. ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಇಬ್ಬರಿಗೂ ಚರ್ಚೆ ಮಾಡ್ತಾ ಇದ್ದೇನೆ. ಒಂದು ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳನ್ನು ತಿಳಿಸಿ. 10 ರಿಂದ 15 ನಿಮಿಷ ವಿಡಿಯೋ ಆಗುತ್ತೆ, ಪೂರ್ತಿಯಾಗಿ ನೋಡಿ. ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. ಮೆನ್ಷನ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕಾನಮಿ, ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೋಮ್ ಟು ಪ್ರೊಡ್ಯೂಸ್. ನೆಕ್ಸ್ಟ್, ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ಮೂಲ ಉತ್ಪಾದನೆ, ಅನುಭವ, ವಿತರಣೆ, ವಿನಿಮಯ. ಲಿಸ್ಟ್ ದ ಬೇಸಿಕ್ಸ್ ಎಕನಾಮಿ ಆಕ್ಟಿವಿಟೀಸ್ ಅಂತ ಬಂದಾಗ ಪ್ರೊಡಕ್ಷನ್, ಕನ್ಸಂಪ್ಷನ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಎಕ್ಸ್ಚೇಂಜ್. ವಾಸ್ತವಿಕ ಅರ್ಥಶಾಸ್ತ್ರ, ಮಾದರಿ ಅರ್ಥಶಾಸ್ತ್ರದ ನಡುವಿರ್ತಕ್ಕಂಥ ವ್ಯತ್ಯಾಸಗಳೇನು ಅಂತ ನೋಡಿದಾಗ, ವಾಸ್ತವಿಕ ಅರ್ಥಶಾಸ್ತ್ರ ವಿವಿಧ ಕಾರ್ಯತಂತ್ರಗಳ ನಿರ್ವಹಣೆ ಎಂಬುದರ ವೈಜ್ಞಾನಿಕ ಅಧ್ಯಯನ ಮಾಡ್ತಕ್ಕಂಥದ್ದು. ಆರ್ಥಿಕ ಚಟುವಟಿಕೆಗಳು ಏನಾಗಿತ್ತು, ಇದರ ನೈಜ ಸ್ಥಿತಿ, ಪ್ರೆಸೆಂಟ್ ಮೂಮೆಂಟ್ ಹೇಗಿದೆ, ಅಧ್ಯಯನವನ್ನು ಮಾಡುತ್ತದೆ. ಉದಾಹರಣೆಗೆ, ಮೂಲ ಶಿಕ್ಷಣ, ಸರ್ಕಾರ ನೀಡುತ್ತಿರುವ ಸಹಾಯಧನ ಕಡಿಮೆಗೊಳಿಸಿದರೆ ಹೆಚ್ಚಿನ ಬಡಮಕ್ಕಳು ಶಾಲೆ ಬಿಡುವರು. ಮಾದರಿ ಅರ್ಥಶಾಸ್ತ್ರ ಅಂತಂದರೆ ಆರ್ಥಿಕತೆಯ ವಿವಿಧ ಕಾರ್ಯತಂತ್ರಗಳನ್ನು ಹೇಗೆ ಕಾರ್ಯನಿರ್ವಹಿಸಬೇಕು, ಕಾರ್ಯತಂತ್ರಗಳೇನಿರುತ್ತಲ್ಲ ಅದನ್ನು ಯಾವ ರೀತಿ ನಿರ್ವಹಿಸಬೇಕು, ಅದೇ ರೀತಿ ಅಧ್ಯಯನವನ್ನು ಮಾದರಿ ಅರ್ಥಶಾಸ್ತ್ರ ಮಾಡುತ್ತದೆ. ಇದು ಸರಿ ಅಥವಾ ತಪ್ಪುಗಳ ಕುರಿತು ಮೌಲ್ಯಮಾಪನ ಕೂಲಂಕುಷವಾಗಿ ಅಧ್ಯಯನ ಮಾಡ್ತದೆ. ಉದಾಹರಣೆ, ಸರ್ಕಾರ ಎಲ್ಲರಿಗೂ ಮೂಲ ಶಿಕ್ಷಣವನ್ನು ಕಡ್ಡಾಯವಾಗಿ ಕೊಡಬೇಕು. ನೆಕ್ಸ್ಟ್, ಇಂಗ್ಲಿಷ್ ಮೀಡಿಯಂ. ಈಗ ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಪಾಸಿಟಿವ್ ಎಕನಾಮಿಕ್ಸ್ ಆ್ಯಂಡ್ ನಾರ್ಮೇಟಿವ್ ಎಕನಾಮಿಕ್ಸ್. ಪಾಸಿಟಿವ್ ಎಕನಾಮಿಕ್ಸ್ ವಿಚ್ ಮೀನ್ಸ್ ಸೈಂಟಿಫಿಕ್ ಸ್ಟಡಿ ಆಫ್ ಹೌ ಟು ಡಿಫ್ರೆಂಟ್ ಮೆಕ್ಯಾನಿಸಮ್ ಆಫ್ ಎನ್ ಎಕನಾಮಿ ಫಂಕ್ಷನ್. ಡಿಫ್ರೆಂಟ್ ಮೆಕ್ಯಾನಿಸಮ್. ಅದಾದ ನಂತರ ಇಟ್ ಸ್ಟಡೀಸ್ ವಾಟ್ ದ ಎಕನಾಮಿ ಆಕ್ಟಿವಿಟೀಸ್ ಆ್ಯಕ್ಚುಲಿ ವೇರ್, ಮೀನಿಂಗ್ ಇಟ್ ಈಸ್ ಅ ಸ್ಟಡಿ ಆಫ್ ಅ ಫ್ಯಾಕ್ಚುವಲ್ realities. Example, if the government reduces subsidies for basic education, more poorer children will drop out the school. ಈ ರೀತಿ. ಅದಾದ ನಾರ್ಮೇಟಿವ್ ಎಕನಾಮಿಕ್ಸ್ ವಿಚ್ ಮೀನ್ಸ್ ಡಿಫ್ರೆಂಟ್ mechanism of an economy should function. It is an evaluative study of what is right or wrong. ಇದು ರೈಟ್ ಆರ್ ರಾಂಗ್ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದು. ದ ಗೌರ್ಮೆಂಟ್ ಮಸ್ಟ್ ಕಂಪಲ್ಸರಿ ಪ್ರೊವೈಡ್ ಬೇಸಿಕ್ ಎಜುಕೇಷನ್ ಟು ಎವ್ರಿ ಒನ್. ದಿಸ್ ಈಸ್ ಅನ್ ಆನ್ಸರ್ ಆಫ್ ನಾರ್ಮೇಟಿವ್ ಆ್ಯಂಡ್ ಪಾಸಿಟಿವ್ ಎಕನಾಮಿಕ್ಸ್. ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರದ ನಡುವಿರ್ತಕ್ಕಂಥ ವ್ಯತ್ಯಾಸಗಳೇನು. ಇಲ್ಲಿ ಅರ್ಥವ್ಯವಸ್ಥೆಯ ಅತ್ಯಂತ ಸಣ್ಣ ಘಟಕಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು. ಒಬ್ಬ ಅನುಭೋಗಿ, ಒಬ್ಬ ಉತ್ಪಾದಕ, ಒಂದು ಉದ್ಯಮ ಘಟಕ, ಸಂಕುಚಿತ ವ್ಯಾಪ್ತಿ, ಮೈಕ್ರೋ ಲೆವೆಲಲ್ಲಿ ಇದು ಅಧ್ಯಯನ ಮಾಡ್ತಕ್ಕಂಥದ್ದು. ಆದರೆ ಸಮಗ್ರ ಅರ್ಥಶಾಸ್ತ್ರ ಒಟ್ಟಾರೆ ಇಡೀ ದೇಶ, ಸಮಗ್ರ ಬೇಡಿಕೆ, ಸಮಗ್ರ ಪೂರೈಕೆ, ಸಮಗ್ರ ಉತ್ಪಾದನೆ, ಬೆಲೆ, ಸಮಗ್ರವಾಗಿ ಇದು ಅರ್ಥ ಮಾಡ್ತಕ್ಕಂಥದ್ದು. ಸೂಕ್ಷ್ಮ ಅಂದರೆ ಸೂಕ್ಷ್ಮವಾಗಿ, ಸಮಗ್ರ ಅಂದರೆ ಸಮಗ್ರವಾಗಿ. Microeconomics, it studies smallest units of an economy. Example, an individual consumer, an individual producer, a single firm. It has narrow scope ಅಲ್ಲಿ ಇದು ಸ್ಟಡಿ ಮಾಡ್ತಕ್ಕಂಥದ್ದು. Macroeconomics, which means it studies the economy as a whole. Example, aggregate demand, aggregate production, aggregate supply, aggregate price level. It has wide scope. It involves general equilibrium analysis. ನೆಕ್ಸ್ಟ್, ಉತ್ಪಾದನಾ ಸಾಧ್ಯತಾ ಗಡಿ ಅಂತಂದ್ರೆ ಏನು. ಉತ್ಪಾದನಾ ಸಾಧ್ಯತಾ ಗಡಿ ಅಂತಂದರೆ ಇಲ್ಲಿ ಆನ್ಸರ್ನ ಲಭ್ಯವಿರತಕ್ಕಂಥ ಒಟ್ಟು ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವ ಸರಕು ಸೇವೆಗಳ ಸಾಧ್ಯತೆಗಳನ್ನು ಸಂಯೋಜನೆ ಗಣವನ್ನು ತೋರಿಸುವಂಥದ್ದು. ಇದು ರೇಖಾಚಿತ್ರದ ಮೂಲಕ ತೋರಿಸುತ್ತದೆ. ಇಷ್ಟೇ ನೆನಪಿಟ್ಕೊಳ್ಳಿ. ದ ಕರ್ವ್ ಅಪ್ಟೈನ್ ಪ್ಲಾಟಿಂಗ್ ದ ಸೆಟ್ ಆಫ್ ಪಾಸಿಬಿಲಿಟೀಸ್, ಕಾಂಬಿನೇಷನ್ ಆಫ್ ಗೂಡ್ಸ್ that can be produced using total available resources and technological knowledge is called the production possibility frontier. Next, ಅನುಭೋಗಿ ವರ್ತನೆಯನ್ನು ವಿವರಿಸುವ 2 ವಿಧಾನವು ಸಂಖ್ಯಾಸೂಚಕ ತುಷ್ಟಿಕೋನ, ಸ್ಥಾನದರ್ಶಕ ತುಷ್ಟಿಕೋನ. ಇಲ್ಲಿ ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್, ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್. ಏಕತನಾತ್ಮಕ ಒಲವು ಅಂತಂದ್ರೆ ಏನು. ಮೊನೋಟೋನಿಕ್ ಪ್ರೆಫರೆನ್ಸಸ್. ಔದಾಸೀನ್ಯ ವಕ್ರರೇಖೆಗಳ ಸಂಯೋಜನೆಗಳಿಗಿಂತ ಮೇಲಿನ ವಕ್ರರೇಖೆಗಳ ಸಂಯೋಜನೆಗಳು ಹೆಚ್ಚಿನ ಮಟ್ಟದ ತುಷ್ಟಿಗುಣವನ್ನು ಸೂಚಿಸುತ್ತದೆ. ಕರೆಕ್ಟು. ಆದ್ದರಿಂದ ಔದಾಸೀನ್ಯ ವಕ್ರರೇಖೆಗಳಲ್ಲಿ ಕೆಳಗಿರುವ ಔದಾಸೀನ್ಯ ವಕ್ರರೇಖೆಗಳಿಗಿಂತ ಮೇಲಿರುವ ಔದಾಸೀನ್ಯ ವಕ್ರರೇಖೆಗಳಿಗೆ ಅನುಭೋಗಿಯು ಹೆಚ್ಚಿನ ಒಲವನ್ನು ಕೊಡುತ್ತಾನೆ, ಆದ್ಯತೆಯನ್ನು ನೀಡುತ್ತಾನೆ. ಹಾಗಾಗಿ ಇದನ್ನು ನಾವು ಏಕತನಾತ್ಮಕ ಒಲವು ಅಂತ ಕರಿತೀವಿ.
ನೆಕ್ಸ್ಟ್ monotonic preference, which means combinations of a higher indifference curves indicate a higher level unity than combinations on lower curves ಗಿಂತ ಅಪ್ಪರ್ ಕರ್ವ್ಸ್ಗೆ ಒಬ್ಬ ಕನ್ಸ್ಯೂಮರ್ ಜಾಸ್ತಿ ಪ್ರೆಫರೆನ್ಸನ್ನು ಕೊಡ್ತಾನೆ. ದೇರ್ ಫೋರ್ ಅ ಕನ್ಸ್ಯೂಮರ್ ಪ್ರೆಫರಿಂಗ್ ಆರ್ ಗಿವಿಂಗ್ ಪ್ರಿಯಾರಿಟಿ ಅ ಹೈಯರ್ ಡಿಫರೆನ್ಸ್ ಕರ್ವ್ ಓವರ್ ಅ ಲೋವರ್ ಡಿಫರೆನ್ಸ್ ಕರ್ವ್ಸ್ ಈಸ್ ಕಾಲ್ಡ್ ಮೊನೋಟಾನಿಕ್ ಪ್ರೆಫರೆನ್ಸ್. ಬೇಡಿಕೆ ರೇಖೆ ಋಣಾತ್ಮಕ ಇಳಿಜಾರನ್ನು ವಿವರಿಸುವ ಎರಡು ಪರಿಣಾಮಗಳನ್ನು ಹೆಸರಿಸಿ ನಾಳೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಬದಲಿಕೆಯ ಪರಿಣಾಮ, ಆದಾಯದ ಪರಿಣಾಮ, ಸಬ್ಸ್ಟಿಟ್ಯೂಷನ್ ಎಫೆಕ್ಟ್, ಇನ್ಕಮ್ ಎಫೆಕ್ಟ್. ಬಜೆಟ್ ರೇಖೆ ಬಜೆಟ್ ಗಣದಲ್ಲಿರ್ತಕ್ಕಂಥ ವ್ಯತ್ಯಾಸಗಳು ಇಲ್ಲಿ ನೋಡಿ. ಆದಾಯಕ್ಕೆ ಸಮನಾಗಿರ್ತಕ್ಕಂಥ ವೆಚ್ಚವನ್ನು ಎರಡು ಸರಕುಗಳ ವಿವಿಧ ಸಂಯೋಜನೆಗಳ ಬಿಂದುವನ್ನು ಸೇರಿಸಿದಾಗ ಲಭ್ಯವಾಗುವ ರೇಖೆಯನ್ನು ನಾವು ಬಜೆಟ್ ರೇಖೆ ಅಂತ ಕರಿತೀವಿ. ಸಮೀಕರಣ P1x1 P2x2 = M. MCQಗೆ ಬರುತ್ತೆ. ಬಜೆಟ್ ಗಣ ಅಂತಂದರೆ ಸದ್ಯದಲ್ಲಿರ್ತಕ್ಕಂಥ ಮಾರುಕಟ್ಟೆ ಬೆಲೆಯಲ್ಲಿ ಅನುಭೋಗಿಯು ತನ್ನ ಆದಾಯದಿಂದ ಕೊಳ್ಳಬಹುದಾದ ಎರಡು ಸರಕುಗಳ ಎಲ್ಲ ಅನುಭೋಗದ ಸಂಯೋಜನೆಗಳ ಗಣವನ್ನು ಬಜೆಟ್ ಗಣ ಅಂತ ಕರೀತಾರೆ. P1x1 + P2x2 / M lower than M. What are the difference between budget line and budget set? Budget line obtained by joining the points various combinations of two goods whose cost is exactly equal to the consumer's income is called budget line. Equation P1x1 + P2x2 = M. ಅದಾದ ನಂತರ budget set of all consumption bundles of two goods that consumer can afford to buy with their income prevailing market prices is called budget set. Equation ನೋಡ್ಕೊಂಡು P1x1 > M. ಅನುಭೋಗಿ ಆದರ್ಶ ರೇಖೆಯನ್ನು ನಿರ್ಧಾರ ಮಾಡ್ತಕ್ಕಂಥ ಎರಡು ಅಂಶಗಳು: ಸರಕಿನ ಬೆಲೆ, ಇತರೆ ಸರಕುಗಳ ಬೆಲೆ, ಅನುಭೋಗಿ ಆದಾಯ, ಅನುಭೋಗಿ ಅಭಿರುಚಿ ಮತ್ತು ಒಲವುಗಳು. ಪ್ರೈಸ್ ದ ಗೂಡ್ಸ್, ಪ್ರೈಸ್ ಆಫ್ ಅದರ್ ಗೂಡ್ಸ್, ಕನ್ಸ್ಯೂಮರ್ಸ್ ಇನ್ಕಮ್, ಕನ್ಸ್ಯೂಮರ್ಸ್ ಟೇಸ್ಟ್ ಆ್ಯಂಡ್ ಪ್ರೆಫರೆನ್ಸಸ್. ಬೇಡಿಕೆ ನಿಯಮವನ್ನು ತಿಳಿಸಿ ನಾಳೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಒಂದು ಸರಕಿನ ಬೆಲೆ ಹೆಚ್ಚಾದಾಗ ಅದರ ಬೇಡಿಕೆಯು ಕಡಿಮೆಯಾಗುತ್ತದೆ ಮತ್ತು ಒಂದು ಸರಕಿನ ಬೆಲೆ ಕಡಿಮೆಯಾದಾಗ ಬೇಡಿಕೆಯು ಹೆಚ್ಚಾಗುತ್ತದೆ. ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಕ್ಕಂಥದ್ದು ತಮಗೆ ಗೊತ್ತಿರತಕ್ಕಂಥದ್ದೇ. ಲಾ ಆಫ್ ಡಿಮ್ಯಾಂಡ್. ಸ್ಟೇಟ್ ದ ಲಾ ಆಫ್ ಡಿಮ್ಯಾಂಡ್ ರಿಮೇನ್ ಅದರ್ ಥಿಂಗ್ಸ್ ರಿಮೈನಿಂಗ್ ಕನ್ಸ್ಟಂಟ್. ವೆನ್ ದ ಪ್ರೈಸ್ ಆಫ್ ಅ ಗುಡ್ increases its demand decreases, and when the price of a good decreases its demand increases. The demand of a good moves in the opposite direction to its price. ಕೆಳದರ್ಜೆ ಸರಕು ಅಂತಂದ್ರೆ ಏನು ಉದಾಹರಣೆ ಕೊಡಿ. ಅನುಭೋಗಿಯ ಆದಾಯಕ್ಕೆ ಹೆಚ್ಚಾದಂತೆ ನೋಡಿ, ಅನುಭೋಗಿ ಆದಾಯಕ್ಕೆ ಹೆಚ್ಚಾದಂತೆ ಒಂದು ಸರಕಿನ ಬೇಡಿಕೆ ಕಡಿಮೆ ಆಗ್ತಕ್ಕಂಥದ್ದು, ಅನುಭೋಗಿಯ ಆದಾಯ ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಾಗುತ್ತದೆ. ಉದಾಹರಣೆಗೆ ನಾವು ಇವುಗಳನ್ನು ಕೆಳದರ್ಜೆ ಸರಕು. ಗಿಫನ್ ಸರಕು ಅಂತಂದ್ರೆ ಏನು ಕೇಳಿದಾಗ ಗಿಫನ್ ಸರಕು ಅಂದ್ರೆ ಇದನ್ನೇ ಬರೀರಿ: ನವಣೆ, ಸಜ್ಜೆ, ಬಾರ್ಲಿ, ಆರ್ಕ ಮತ್ತು ರಾಗಿ ಸಿರಿಧಾನ್ಯಗಳು. ಇಲ್ಲಿ ಇಂಗ್ಲಿಷ್ ಮೀಡಿಯಮಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ನೋಡೋಣ. ಇನ್ಫೀರಿಯರ್ ಗೂಡ್ಸ್ ಆರ್ ದೋಸ್ ಆರ್ ಆಸ್ ದ ಕನ್ಸ್ಯೂಮರ್ಸ್ ಇನ್ಕಮ್ ಇನ್ಕ್ರೀಸಸ್ ದ ಡಿಮ್ಯಾಂಡ್ ಆಫ್ ದ ಗೂಡ್ಸ್ ಡಿಕ್ರೀಸಸ್. ಅದಾದ ನಂತರ ಆಸ್ ದ ಕನ್ಸ್ಯೂಮರ್ಸ್ ಇನ್ಕಮ್ ಡಿಕ್ರೀಸಸ್ ಡಿಮ್ಯಾಂಡ್ ಇನ್ಕ್ರೀಸಸ್. ಸಚ್ ಗೂಡ್ಸ್ ಆರ್ ಕಾಲ್ಡ್ ಗಿಫನ್ ಗೂಡ್ಸ್ ಆರ್ ಗಿಫನ್ ಇನ್ಫೀರಿಯರ್ ಆರ್ ಗಿಫನ್ ಗೂಡ್ಸ್. ಎಕ್ಸಾಂಪಲ್ ಫಾಕ್ಸ್ಟೈಲ್, ಮಿಲ್ಲೆಟ್, ಪಾರ್ಲೆ ಮಿಲ್ಲೆಟ್, ಬಾರ್ಲಿ, ಕೋಡೋ ಮಿಲ್ಲೆಟ್, ಫಿಂಗರ್ ಮಿಲ್ಲೆಟ್, ರಾಗಿ. ನೆಕ್ಸ್ಟ್ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತಂದ್ರೆ ಏನು? ನೀವು ಅದರ ಸೂತ್ರ ಬರೀರಿ ಅಂತ ಕೊಟ್ಟಿದ್ದಾರೆ. ಒಂದು ಸರಕಿನ ಬೆಲೆಯಲ್ಲಿ ಬದಲಾವಣೆಗನುಗುಣವಾಗಿ ಬೇಡಿಕೆಯು ಪ್ರತಿಕ್ರಿಯಿಸುವುದನ್ನು ಮಾಪನ ಮಾಡುವ ಪರಿಕಲ್ಪನೆಯನ್ನು ನಾವು ಸ್ಥಿತಿಸ್ಥಾಪಕತ್ವ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಸೂತ್ರವನ್ನು ನೋಡ್ಕೊಳ್ಳಿ. ಇಂಗ್ಲಿಷ್ ಮೀಡಿಯಮಲ್ಲಿ ದ ಡಿಮ್ಯಾಂಡ್ ಇಸ್ ಕಾನ್ಸೆಪ್ಟ್ ಆಫ್ ದ್ಯಾಟ್ ಮೇಜರ್ಸ್ ದ ರೆಸ್ಪಾನ್ಸಿವ್ನೆಸ್ ಆಫ್ ದ ಡಿಮ್ಯಾಂಡ್ ಫಾರ್ ಅ ಗುಡ್ ಅ ಚೇಂಜ್ ಇನ್ ಇಟ್ಸ್ ಪ್ರೈಸಸ್. ಇಲ್ಲಿ ಕೊಟ್ಟಿದ್ದೀನಿ ಡೆಲ್ಟಾ ಕ್ಯೂ ಡೆಲ್ಟಾ ಎಲ್ಲ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎರಡು ವಿಧಗಳು. ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಬೇಡಿಕೆ, ಸರಿ ಸಮ ಸ್ಥಿತಿಸ್ಥಾಪಕತ್ವ ಬೇಡಿಕೆ, ಅಥವಾ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಬೇಡಿಕೆ, ಹೆಚ್ಚು ಸ್ಥಿತಿಸ್ಥಾಪಕತ್ವ ಬೇಡಿಕೆ, ಕಡಿಮೆ ಸ್ಥಿತಿಸ್ಥಾಪಕತ್ವ ಬೇಡಿಕೆ ಅಂತ ಬರೆದ್ರು ನಡೆಯುತ್ತೆ. ನಿಮ್ಗೆ ಯಾವುದು ನಿಮ್ಗೆ ಅನುಕೂಲ ಆದ ರೀತಿ ನೀವು ಬರಿಬೋದು. ಪರ್ಫೆಕ್ಟ್ ಎಲಾಸ್ಟಿಸಿಟಿ ಡಿಮ್ಯಾಂಡ್, ಅಂಟಿರಿಟಿ ಎಲಾಸ್ಟಿಸಿಟಿ ಡಿಮ್ಯಾಂಡ್ ಇಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ತಾ ಹೋಗಿ. ಒಂದು ಸರಕಿನ ಬೆಲೆಯ ಸ್ಥಿತಿಸ್ಥಾಪಕತ್ವವನ್ನು ನಿರ್ಧರಿಸುವ ಯಾವುದಾದ್ರೂ ಎರಡು ಅಂಶಗಳನ್ನು ಬರೆಯಿರಿ, ಕೊಟ್ಟಿದ್ದೀನಿ. ಒಂದನೇದು ಸರಕಿನ ಸ್ವರೂಪ, ನಿಕಟ ಬದಲಿ ಸರಕುಗಳ ಲಭ್ಯತೆ. ನೇಚರ್ ಆಫ್ ಅ ಗುಡ್, ಅವೈಲಿಬಿಲಿಟಿ ಆಫ್ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್. ಒಂದೊಂದಾಗಿ ಪ್ರಶ್ನೆಯನ್ನು ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ಒಂದೊಂದಾಗಿ ನೋಡ್ತಾ ಹೋಗಿ. ಒಂದು ಸರಕಿನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವು 0.2 ಇದೆ. ಈ ಲೆಕ್ಕವನ್ನು ಮಾಡಿದ್ದೀನಿ, ನೀವೇ ನೋಡಿ. ಇಂಗ್ಲೀಷ್ ಮೀಡಿಯಮಲ್ಲಿ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಪ್ರತಿಫಲಗಳ ಪ್ರಮಾಣವನ್ನು ಬರೆಯಿರಿ, ತಿಳಿಸಿ. ಏರಿಕೆ, ಸ್ಥಿರ, ಇಳಿಕೆ. ಇಲ್ಲಿ ಇನ್ಕ್ರೀಸಿಂಗ್, ಕಾನ್ಸ್ಟಂಟ್, ಡಿಕ್ರೀಸಿಂಗ್, ರಿಟರ್ನ್ ಸ್ಕೇಲ್ಸ್. ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಗಳ. ಅಲ್ಪಾವಧಿ ಅಂತಂದ್ರೆ ಏನು?
ಉತ್ಪಾದಕನು ಬಳಸ್ತಕ್ಕಂಥ ಎಲ್ಲ ಉತ್ಪಾದನಾಂಗಗಳು ಬದಲಾಯಿಸಲು ಸಾಧ್ಯವಾಗದ ಕಾಲಾವಧಿ. ಉತ್ಪಾದನೆಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಉತ್ಪಾದನಾಂಗಗಳನ್ನು ಬದಲಾಯಿಸಲು ಸಾಧ್ಯವಿರತಕ್ಕಂಥದ್ದನ್ನು ಇಲ್ಲಿ ನಾವು ದೀರ್ಘಾವಧಿ, ಅಲ್ಪಾವಧಿ, ದೀರ್ಘಾವಧಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಸಿಂಪಲ್, ಶಾರ್ಟ್ ಟೈಮ್ ಡ್ಯೂರಿಂಗ್ ದ ಪ್ರೊಡ್ಯೂಸರ್ ಕೆನಾಟ್ ಚೇಂಜ್ ಆಲ್ ಫ್ಯಾಕ್ಟರ್ಸ್ ಬಟ್ ಇನ್ ದಿಸ್ ಲಾಂಗ್ ಟರ್ಮ್ ಇಟ್ ಕ್ಯಾನ್ ಬಿ ಚೇಂಜ್ಡ್. ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಿ. ಒಟ್ಟು ವೆಚ್ಚ ಹೇಳ್ತಾ ಹೋಗ್ತೀನಿ. ಒಟ್ಟು ಸ್ಥಿರ ವೆಚ್ಚ, ಒಟ್ಟು ಬದಲಾಗುವ ವೆಚ್ಚ, ಒಟ್ಟು ವೆಚ್ಚ, ಸರಾಸರಿ ಸ್ಥಿರ ವೆಚ್ಚ, ಸರಾಸರಿ ಬದಲಾಗುವ ವೆಚ್ಚ, ಅಲ್ಪಾವಧಿ ಸರಾಸರಿ ವೆಚ್ಚ, ಅಲ್ಪಾವಧಿ ಸೀಮಾಂತ ವೆಚ್ಚ. ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಟೋಟಲ್ ವೇರಿಯಬಲ್ ಕಾಸ್ಟ್, ಟೋಟಲ್ ಕಾಸ್ಟ್, ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್, ಆವ್ರೇಜ್ ವೇರಿಯಬಲ್ ಕಾಸ್ಟ್, ಶಾರ್ಟ್ ರನ್ ಆವ್ರೇಜ್ ಕಾಸ್ಟ್, ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್. ದೀರ್ಘಾವಧಿ ವೆಚ್ಚಗಳು ಎರಡೇ ಬರ್ತಕ್ಕಂಥದ್ದು, ದೀರ್ಘಾವಧಿ ಸರಾಸರಿ, ದೀರ್ಘಾವಧಿ ಸೀಮಾಂತ. ಲಾಂಗ್ ರನ್ ಆವ್ರೇಜ್ ಕಾಸ್ಟ್, ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್. ದೀರ್ಘಾವಧಿ ಸರಾಸರಿ ವೆಚ್ಚ ಅಂತಂದ್ರೇನು ಸೂತ್ರ ಬರೀರಿ. LRAC ಅಂತ ಕರಿತೀರಿ. ದೀರ್ಘಾವಧಿ ವೆಚ್ಚದಲ್ಲಿ ಉತ್ಪನ್ನದ ಪ್ರತಿ ಘಟಕದ ವೆಚ್ಚವನ್ನು ದೀರ್ಘಾವಧಿ ವೆಚ್ಚ ಅಂತ ಕರಿತೀವಿ. LRAC is equal to TC divided by Q. ಇಲ್ಲಿ ಕೊಟ್ಟು TC divided by Q. LRAC is equal to the per unit cost of production is the long run is called long run average cost. LRAC. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದು ಉದ್ಯಮ ಘಟಕವು ಲಾಭವನ್ನು ಗಳಿಸಲು ಅಗತ್ಯವಿರುವ ಷರತ್ತುಗಳನ್ನು ತಿಳಿಸಿ. P=MC ಇಳಿಕೆಯಾಗುವುದಿಲ್ಲ. ಉದ್ಯಮ ಘಟಕದ ಉತ್ಪಾದನೆಯನ್ನು ಮುಂದುವರಿಸಬೇಕಾದರೆ ಅಲ್ಪಾವಧಿಯಲ್ಲಿ ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಿಗೆ ಇರಬೇಕು, ದೀರ್ಘಾವಧಿಯಲ್ಲಿ ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು. ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಸ್ಥಗಿತ ಬಿಂದುವಿನ ಅರ್ಥವನ್ನು ನೀವು ನೋಡಬೇಕು. ಇಲ್ಲಿ ಆನ್ಸರನ್ನು ಕೊಟ್ಟಿದ್ದೀನಿ, ನೀವೇ ಓದ್ತಾ ಹೋಗಿ. ವಿಡಿಯೋನ ಪಾಸ್ ಮಾಡಿ ನೀವು ಓದ್ತಾ ಹೋಗಿ. ಸದಾವಕಾಶ ವೆಚ್ಚ ಅಂತಂದ್ರೇನು ಉದಾಹರಣೆ ಸಹಿತ ಬರೆಯಿರಿ. ಇಲ್ಲಿ ಕೊಟ್ಟಿದ್ದೀನಿ, ಉದಾಹರಣೆಯೊಂದಿಗೆ ಬರೆದಿದ್ದೀವಿ ನೋಡಿ. ಅದಾದ ನಂತರ ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧಾರ ಮಾಡ್ತಕ್ಕಂಥ 2 ಅಂಶ. ಇಲ್ಲಿ 2 ಅಂಶ ಓದ್ಕೊಂಡ್ಬಿಡೋಣ. ತಂತ್ರಜ್ಞಾನದ ಪ್ರಗತಿ, ಆದಾಯದ ಬೆಲೆಗಳು, ಸರ್ಕಾರದ ನೀತಿ, ಉದ್ಯಮ ಘಟಕದ ಗುರಿಗಳು. ನೆಕ್ಸ್ಟು ಟೆಕ್ನಾಲಜಿಕಲ್ ಪ್ರೋಗ್ರೆಸ್, ಇನ್ಪುಟ್ ಪ್ರೈಸಸ್, ಗೌರ್ಮೆಂಟ್ ಟ್ಯಾಕ್ಸ್ ಪಾಲಿಸಿ, ಗೋಲ್ಸ್ ಆಫ್ ಅ ಫರ್ಮ್. ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ, ಕನ್ನಡದಲ್ಲಿ ಕೊಟ್ಟಿದ್ದೀನಿ. 27 ಕ್ವೆಶನ್. ಅದಾದ ನಂತರ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವದ ಅರ್ಥವನ್ನು ನೀಡಿ ಸೂತ್ರವನ್ನು ಬರೆಯಿರಿ. ಆನ್ಸರ್ ಕೊಟ್ಟಿದ್ದೀನಿ. 4 ಉತ್ಪಾದನಾಂಗಗಳು ಯಾವ್ಯಾವು, ಅವುಗಳ ಪ್ರತಿಫಲಗಳನ್ನು ಹೆಸರಿಸಿ. ಭೂಮಿ, ಗೇಣಿ, ಶ್ರಮ, ಕೂಲಿ, ಬಂಡವಾಳ, ಬಡ್ಡಿ, ಸಂಘಟನೆ, ಲಾಭ. ಮಧ್ಯಂತರ ಸರಕುಗಳ ಅರ್ಥವನ್ನು ಒಂದು ಉದಾಹರಣೆಯೊಂದಿಗೆ ಕೊಡಿ. ಇಲ್ಲಿ ಕೊಟ್ಟಿದ್ದೀನಿ ಮಧ್ಯಂತರ ಸರಕು ಅಂತಂದರೆ ನೋಡ್ಕೊಂಬಿಡಿ. ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ. ಅನುಭೋಗಿ ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಅನುಭೋಗಿ ಸರಕು ಅಂದ್ರೆ ಏನು, ಬಂಡವಾಳ ಸರಕು ಅಂತಂದ್ರೇನು, ಡಿಫ್ರೆನ್ಸ್ ಬಿಟ್ವೀನ್ ಕನ್ಸ್ಯೂಮರ್ ಗುಡ್ಸ್, ಕ್ಯಾಪಿಟಲ್ ಗುಡ್ಸ್. ಓಕೆ, ಯು ಮೇ ರೀಡ್. ದಾಸ್ತಾನು ಮತ್ತು ಹರಿವಿನ ವ್ಯತ್ಯಾಸವನ್ನು ಗುರುತಿಸಿ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಅದಾದ ನಂತರ GDP ರಾಷ್ಟ್ರೀಯ ವರಮಾನ ಮಾಪನ ಮಾಡ್ತಕ್ಕಂಥ 3 ವಿಧಾನಗಳು. GDP ಮೆಜರಿಂಗ್ GDP, ನ್ಯಾಷನಲ್ ಇನ್ಕಮ್, ಉತ್ಪನ್ನ ಅಥವಾ ಮೌಲ್ಯವರ್ಧಿತ ವಿಧಾನ, ಆದಾಯ ವರಮಾನ ಅಥವಾ ಆದಾಯದ ವಿಧಾನ, ಇಲ್ಲಿ ವೆಚ್ಚದ ವಿಧಾನ, ಪ್ರಾಡಕ್ಟ್ ಆರ್ ವ್ಯಾಲ್ಯೂ ಆಡೆಡ್ ಮೆಥಡ್, ಇನ್ಕಮ್ ಮೆಥಡ್, ಎಕ್ಸ್ಪೆಂಡಿಚರ್ ಮೆಥಡ್. ನೆಕ್ಸ್ಟ್ ತಪಶೀಲು ಪಟ್ಟಿಯ ಶೇಖರಣೆಯ ಕುಸಿತ ಮತ್ತು ಅರ್ಥವನ್ನು ನೀಡಿ ಕೊಟ್ಟಿದ್ದೀನಿ. ಆನ್ಸರ್ ನೀವೇ ನೋಡ್ತಾ ಹೋಗಿ. ಮೂಲ ಬೆಲೆಗಳ GVA ಮತ್ತು ಮಾರುಕಟ್ಟೆ ಬೆಲೆಗಳಲ್ಲಿ GVAಗಳ ನಡುವಿನ ವ್ಯತ್ಯಾಸವನ್ನು ಬರೆದಿದ್ದೀನಿ ನೋಡಿ. ಆನ್ಸರ್ GDP MP ಮತ್ತು GDP ಸಮೀಕರಣವನ್ನು ಬರೆದಿದ್ದೀವಿ. ವರ್ಗಾವಣೆ ಪಾವತಿ ಅಂದ್ರೇನು ಒಂದು ಉದಾಹರಣೆ ಕೊಡಿ. ನಾಮಮಾತ್ರ GDP, ನೈಜ GDP, ಇಂಗ್ಲೀಷ್ ಮೀಡಿಯಮ್. ಟ್ರಾನ್ಸ್ಫರ್ ಪೇಮೆಂಟ್, ಗಿವ್ ಎನ್ ಎಕ್ಸಾಂಪಲ್. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ನಾಮಿನಲ್ ಆ್ಯಂಡ್ ರಿಯಲ್ GDP? ನೈಜ GDP 300 ಆಗಿದ್ದರೆ ಈ ಒಂದು ಲೆಕ್ಕವನ್ನು ಅನುಪ್ರಸರಣಕ್ಕೆ ಎಷ್ಟಾಗುತ್ತೆ ಲೆಕ್ಕ ನೋಡ್ಕೊಂಬಿಡಿ. ಇಲ್ಲಿ ಕೊಟ್ಟಿದ್ದೀನಿ. GDP ಡೆಫ್ಲೇಟರ್. ಚಿಲ್ಲರೆ ಮತ್ತು ಸಗಟು ಬೆಲೆ ಅರ್ಥವನ್ನು ತಿಳಿಸಿ. ಬಾಹ್ಯತೆಗಳಂತಂದ್ರೆ ಏನು, 2 ವಿಧಗಳ ಯಾವ್ಯಾವು, ಋಣಾತ್ಮಕ, ಧನಾತ್ಮಕ ಬಾಹ್ಯತೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅಥವಾ ಇನ್ನೊಬ್ಬರಿಗೆ ಪ್ರಯೋಜನ ಅಥವಾ ಹಾನಿಯನ್ನು ಮಾಡ್ತಕ್ಕಂಥದ್ದು ಬಾಹ್ಯತೆಗಳು. ಇಲ್ಲಿ ನೋಡಿ, caused by of a firm to another firm by one person to another person. ಇಲ್ಲಿ 2 ಪಾಯಿಂಟ್ಗಳು ಬರುತ್ತೆ. ಪಾಸಿಟಿವ್ ಇಂಟರ್ನಾಲಿಟೀಸ್, ನೆಗೆಟಿವ್ ಎಕ್ಸ್ಟರ್ನಾಲಿಟೀಸ್. ಘಟನಾಪೂರ್ವ, ಘಟನೋತ್ತರ ಮಾಪನ ಮಾಡ್ತಕ್ಕಂಥ 2 ನಡುವಿನ ಮಾಪನಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿಕೊಟ್ಟಿದ್ದು ನೋಡಿ. ಅನುಭೋಗ, ಬಿಂಬಕ 2 ಭಾಗಗಳಾವು. ಇದು ಫಿಕ್ಸ್ ಪ್ರಶ್ನೆ. ಸ್ವಾಯತ್ತ ಅನುಭೋಗ, ಪ್ರೇರಿತ ಅನುಭೋಗ. ಇಂಗ್ಲೀಷಲ್ಲಿ ನೋಡಿಲ್ವಲ್ಲ. ಆಟೋನಮಸ್ ಕನ್ಸಂಪ್ಷನ್, ಇಂಡ್ಯೂಸ್ಡ್ ಕನ್ಸಂಪ್ಷನ್. ಇಲ್ಲಿ ಕ್ವಶನ್ ಕೊಡ್ತಾ ಹೋಗ್ತೀನಿ, ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಅದಾದ ಸೀಮಾಂತ ಉಳಿತಾಯ ಪ್ರವೃತ್ತಿ ನೋಡಿ, ಅದನ್ನು ಕ್ವಶನ್. ತಪಶೀಲು ಪಟ್ಟಿ ಹೂಡಿಕೆ ಅಂತಂದ್ರೆ ಏನು, ಧನಾತ್ಮಕ, ಋಣಾತ್ಮಕ. ಮಿತಯ ವೇದ ವಿರೋಧಾಭಾಸ, ಪುಕ್ಕಟ್ಟೆ ಸವಾರ ಅಂತಂದ್ರೆ ಯಾರು, ಮಿಗುತೆ ಮುಂಗಡ ಪತ್ರ, ಕೊರತೆ ಮುಂಗಡ ಪತ್ರ ನಡುವೆ ಇರತಕ್ಕಂಥ ವ್ಯತ್ಯಾಸಗಳು. ಸಾರ್ವಜನಿಕ ಸರಕುಗಳು ಸರ್ಕಾರವೇ ಏಕೆ ಪೂರೈಸಬೇಕು. ಪಬ್ಲಿಕ್ ಗೂಡ್ಸ್ ಮಸ್ಟ್ ಬಿ ಪ್ರೊವೈಡೆಡ್ ಬೈ ದ ಗೌರ್ಮೆಂಟ್. ಸರ್ಕಾರದ ಮುಂಗಡ ಪತ್ರದ ಯಾವುದಾದ್ರೂ 2 ಮುಖ್ಯ ಉದ್ದೇಶಗಳನ್ನು ತಿಳಿಸಿ.
ಸಾರ್ವಜನಿಕ ಸರಕು ಮತ್ತು ಖಾಸಗಿ ಸರಕುಗಳ ನಡುವಿನ ವ್ಯತ್ಯಾಸ, ಕೇಂದ್ರ ಸರ್ಕಾರದ ಯಾವುದಾದ್ರೂ ಎರಡು ಪ್ರತ್ಯಕ್ಷ ಪರೋಕ್ಷ ತೆರಿಗೆ, ಕೇಂದ್ರ ಸರ್ಕಾರದ ಯಾವುದಾದ್ರೂ ಎರಡು ತೆರಿಗೆೇತರ ಆದಾಯ, ಬಡ್ಡಿ ಸ್ವೀಕೃತಿ, ಲಾಭಾಂಶ, ಹೂಡಿಕೆ ಮೇಲಿನ ಲಾಭಗಳು, ಇಂಟ್ರೆಸ್ಟ್ ರೆಸಿಪ್ಟ್ಸ್, ಡಿವಿಡೆಂಡ್ಸ್, ಪ್ರಾಫಿಟ್ ಇನ್ವೆಸ್ಟ್ಮೆಂಟ್ಸ್, ಫೀಸ್, ಯೋಜನಾ ಕಂದಾಯ ವೆಚ್ಚದ ಭಾಗಗಳು, ಕೇಂದ್ರ ಯೋಜನೆಗಳು, ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಯೋಜನೆಗಳಿಗೆ ಕೇಂದ್ರ ನೀಡುವ ನೆರವು. ಇಲ್ಲಿ ಕ್ವಶನ್ ಕೊಟ್ಟಿದ್ದೀನಿ ನೋಡಿ. ಓಕೆ, 1 ನಿಮಿಷ. ಈಗ ನಾವು 59 ಕ್ವಶನನ್ನು ನಾವು ಚರ್ಚೆ ಮಾಡಿದ್ವಿ. ಇವಿಷ್ಟು ಫಿಕ್ಸ್ ಪ್ರಶ್ನೆ ಅಂತ ಹೇಳಿದೆ. ಸೊ ನಾನು ಮತ್ತೆ ಪದೇ ಹೇಳ್ತಾ ಇದ್ದೀನಿ, ನಿಮಗೆ ಯಾವುದು 6 ಚಾಪ್ಟರ್ ಇಷ್ಟ ಆಗುತ್ತೆ, 6 ಚಾಪ್ಟರ್ ನಿಮಗೆ ಈಸಿಯಾಗಿ ಕನ್ವೀನಿಯೆಂಟ್ ಆಗುತ್ತೆ, ಆ ಒಂದು 6 ಅಧ್ಯಾಯದಿಂದ ಮಾತ್ರ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಚೂಸ್ ಮಾಡಿಕೊಂಡು ವಿತ್ ಆನ್ಸರನ್ನು ಕೊಟ್ಟಿದ್ದೀನಿ. ಓದ್ಕೊಳ್ಳಿ. ಇಷ್ಟು ಒಂದು ವಿಡಿಯೋದಲ್ಲಿ ಈ ಒಂದು PDF ನಾನು ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ, ಹೋಗಿ ತಗೊಳ್ಳಿ. ಪಿನ್ನಲ್ಲಿ ಕೊಟ್ಟಿದ್ದೀನಿ, ಪಿನ್ ಕಮೆಂಟಲ್ಲಿ. ಥ್ಯಾಂಕ್ ಯು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.